ಹೊಸಕೋಟೆ ತಾಲೂಕಿನ ಎಲ್ಲ ಗೆಳೆಯರು, ಅದು ವಿಶೇಷವಾಗಿ ದಲಿತ ಮುಖಂಡರುಗಳು ನಮ್ಮ ತಾಲೂಕಿಗೆ ಬಂದು ನೀವು ಮಾತಾಡಬೇಕು ಅಂತ ಹೇಳಿದರು. ನಾನು ಬರುವಾಗಲೇ ತೀರ್ಮಾನ ಮಾಡಿಕೊಂಡು ವಿಶೇಷ ಘಟಕ ಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ SCP TSP ಯೋಜನೆಗಳು ಹೇಗೆ ದುರ್ಬಳಕೆ ಆಗ್ತಾಯಿದೆ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಿದ್ಧತೆ ಮಾಡ್ಕೊಂಡು ಬಂದು ಮಾತಾಡಿದೆ. ಕಳೆದ 3 ವರ್ಷಗಳಲ್ಲಿ ಸುಮಾರು 52,000 ಕೋಟಿ SCP TSP ಹಣವನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ. SCP TSP ಹಣ ಬಳಕೆ ಆಗಬೇಕಾಗಿರೋದು ಯಾತಿಕೆ ಅಂತ ಯೋಜನಾ ಆಯೋಗದ ಸೂಚನೆಗಳಿದೆ. ಯೋಜನಾ ಆಯೋಗ ಏನು ಹೇಳುತ್ತೆ ಅಂತಂದರೆ, SC ST ಸಮುದಾಯದ ಆರ್ಥಿಕ ಅಭಿವೃದ್ಧಿಗೆ ಆದಾಯ ಸೃಷ್ಟಿ ಮಾಡುವಂತಹ ಯೋಜನೆಗಳಿಗೆ ಈ ಹಣವನ್ನು ಬಳಸಬೇಕು. ಆದಾಯ ಸೃಷ್ಟಿ ಮಾಡುವಂಥ ಯೋಜನೆಗಳು ಯಾವುದು ಅಂತಂದರೆ, ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಪರ್ಚೇಸ್ ಸ್ಕೀಮ್. ಈ ದಲಿತ ಕುಟುಂಬಕ್ಕೆ 2 ಎಕರೆ ಜಮೀನನ್ನು ಖರೀದಿ ಮಾಡಿಕೊಟ್ರೆ ಒಂದು ಆಸ್ತಿ ಸೃಷ್ಟಿಯಾಯಿತು. ಆ 2 ಎಕರೆ ಜಮೀನಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕಿದ್ರೆ ನೀರಾವರಿ ಆಯಿತು. ಆ ನೀರಾವರಿ ಮೂಲಕ ನೀವು ಉತ್ಪಾದನೆ ಮಾಡ್ಬೋದು, ಮಾರಾಟ ಮಾಡ್ಬೋದು. ಅದರಿಂದ ಆದಾಯ ಸೃಷ್ಟಿಯಾಗುತ್ತೆ ಮತ್ತು ಆ ಕುಟುಂಬ ಆರ್ಥಿಕವಾಗಿ ಸ್ವಾವಲಂಬಿ ಆಗುತ್ತೆ. ಈ ಉದ್ದೇಶಗಳಿಗೆ ಬಳಸಬೇಕು ಅಂತ. ಎರಡನೇದು, SC ST ಸಮುದಾಯದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಬಳಸಬೇಕು. ಎಲ್ಲ ಮಕ್ಕಳಿಗೂ ಸ್ಕಾಲರ್ಶಿಪ್ ಸಿಗಬೇಕು, ಎಲ್ಲ ಮಕ್ಕಳಿಗೂ ಫೀ ಕನ್ಸೆಷನ್ ಸಿಗಬೇಕು, PhD ಮಾಡೋ ಹುಡುಗರಿಗೆ ಫೆಲೋಶಿಪ್ ಸಿಗಬೇಕು. ಸೊ ಯಾರೂ ಕೂಡ ಸ್ಕಾಲರ್ಶಿಪ್ ಸಿಕ್ಕಿಲ್ಲ, ಫೀ ಕನ್ಸೆಷನ್ ಸಿಗ್ತಾಯಿಲ್ಲ, ಫೆಲೋಶಿಪ್ ಸಿಕ್ಕಿಲ್ಲ ಅಂತ ಧ್ವನಿ ಎತ್ತಬಾರ್ದು. ಆ ಥರ ಶಿಕ್ಷಣಕ್ಕೆ ಇದನ್ನು ಬಳಸಬೇಕು. ಮೂರನೇದು, SC ST ಕಾಲೋನಿಗಳಲ್ಲಿ ಮೂಲಭೂತ ಸೌಕರ್ಯಗಳು, ರಸ್ತೆ, ಚರಂಡಿ, ಕುಡಿಯೋ ನೀರು, ಬೀದಿ ದೀಪ ಇದನ್ನೆಲ್ಲವನ್ನು ಒದಗಿಸ್ಕೊಡ್ಬೇಕು. ಮತ್ತು ಯಾವ SC ST ಕುಟುಂಬಗಳಿಗೆ ಸ್ವಂತ ಮನೆ ಇಲ್ವೋ, ಗ್ರಾಮಾಂತರ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ, ಸ್ಲಮ್ಗಳಲ್ಲಿ ಅವ್ರಿಗೆ ಮನೆ ಕಟ್ಕೊಡ್ಲಿಕ್ಕೆ ಇದನ್ನು ಬಳಸಬೇಕು. ಮತ್ತು ಇವರು ಸಾಂಸ್ಕೃತಿಕವಾಗಿ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಸಮುದಾಯ ಭವನಗಳಿಗೆ ಇದನ್ನು ಬಳಸಬೇಕು. SC ST ಮಕ್ಕಳಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಇದನ್ನು ಬಳಸಬೇಕು. ಹಾಸ್ಟೆಲ್ ಕನ್ಸ್ಟ್ರಕ್ಷನ್ಗೆ ಇದನ್ನು ಬಳಸಬೇಕು ಅಂತ ಇತ್ಯಾದಿ ಯೋಜನೆಗಳನ್ನು ಮಾಡಬೇಕು. ಇದಕ್ಕೆ ಮಾತ್ರ ಖರ್ಚು ಮಾಡಬೇಕು ಅಂತ ಯೋಜನಾ ಆಯೋಗದ ಸೂಚನೆ ಇದೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷಗಳಿಂದ ಮಾಡ್ತಾ ಇರೋದೇನು ಅಂತಂದರೆ, ಈ ಹಣವನ್ನು ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಮಾಹಿತಿ ಕೊಟ್ಟು ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಇವತ್ತು ಬಂದು ಮಾತಾಡಿದೆ. ಒಂದು 30-40 ಜನ ಯುವಕರು, ಬೇರೆ ಬೇರೆ ಪಕ್ಷದ ಯುವಕರು, ಬೇರೆ ಬೇರೆ ಸಂಘಟನೆಯ ಯುವಕರು, ಅಡ್ವೊಕೇಟ್ಸು, ಬಿಸ್ನೆಸ್ಮನ್ಗಳು, ಅಂದರೆ ಇಡೀ ನಮ್ಮ ಸಮಾಜದ ಒಂದು ರೀತಿ ಕ್ರೀಮ್ ಇವತ್ತು ಕುಳಿತಿದ್ರು. ಇವ್ರಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಎದ್ದು ನಿಂತು ಇಡೀ ಸಮಾಜವನ್ನು ಎದ್ದು ನಿಲ್ಲಿಸಿ ಇದನ್ನೊಂದು ಜನಾಂದೋಲನವಾಗಿ ಮಾಡಿ, ಜನಾಂದೋಲನ ಅಷ್ಟೇ ಅಲ್ಲ, ಕೊನೆಯಲ್ಲಿ ಇದನ್ನು ಒಂದು ಡಿಕ್ಲರೇಷನ್ ಅಂತ ಮಾಡಿ, ಸರ್ಕಾರ ನಾವು ಏನು ಹೇಳ್ತಾ ಇದ್ದೀವಿ ಹಾಗೆ ಮಾಡಬೇಕು ಅಂತ ಹೇಳಬೇಕು. ಸರ್ಕಾರ ಏನು ಬೇಕೋ ಅದು ಮಾಡೋದಲ್ಲ. ಸಮುದಾಯ ಎದ್ದು ನಿಂತು ಹೇಳ್ತಾ ಇದೆ, ನಮ್ಮ ಆರ್ಥಿಕ ಸಬಲತೆಗೆ ಇಂತಿಂಥ ಯೋಜನೆಗಳನ್ನೇ ಮಾಡಬೇಕು, ಇಂತಿಂಥದಕ್ಕೆ ಬಳಸಬೇಕು ಅಂತ ಇಡೀ ಸಮಾಜ ಒಂದು ಡಿಕ್ಲರೇಷನ್ ಮಾಡಿ, ಮುಂದೆ ಬರ್ತಕ್ಕಂಥ ಯಾವುದೇ ಸರ್ಕಾರ ಇರಲಿ SCP TSP ಹಣವನ್ನು ಈ ರೀತಿ ಮನಸ್ಸು ಬಂದಂಗೆ ದುರುಪಯೋಗ ಮಾಡಿಕೊಡ್ದು ಅನ್ನೋದನ್ನು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ನನಗನ್ಸುತ್ತೆ ಚರ್ಚೆನಲ್ಲಿ, ಸಂವಾದದಲ್ಲಿ ಗೊತ್ತಾಗಿದ್ದೇನು ಅಂತಂದರೆ, ಇದು ಚೆನ್ನಾಗಿದೆ, ಇಡೀ ರಾಜ್ಯಾದ್ಯಂತ ಇದನ್ನು ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೊಂದು ಜನಾಂದೋಲನವಾಗಿ ರೂಪುಗೊಳ್ಬೇಕು ಅನ್ನೋದು ನನ್ನ ಆಕಾಂಕ್ಷೆ. ನೋಡಿ, ಇದ್ರದ್ದು ಯಾಕೆ ಹಿಂಗೆ ಆಗ್ತಾಯಿದೆ ಅಂದರೆ, ಇದರ ವಾಲ್ಯೂಮ್ ಗೊತ್ತಾಗ್ತಾ ಇಲ್ಲ ಇವ್ರಿಗೆ. ಮೀಸಲಾತಿ ಕಾನೂನುಬದ್ಧ, ಸಾಮಾಜಿಕ ನ್ಯಾಯ ಸಂವಿಧಾನಬದ್ಧ ಅನ್ನೋದಾದರೆ, ಒಳ ಮೀಸಲಾತಿಯು ಕೂಡ ಸಾಮಾಜಿಕ ನ್ಯಾಯದ ಒಂದು ಭಾಗ. ಒಳ ಮೀಸಲಾತಿ ತಗೊಂಡಿರೋದು ಸರಿ, ಆದರೆ ಒಳ ಮೀಸಲಾತಿ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ 101 ಜಾತಿಗಳು 3 ಭಾಗ ಆಗಿ ಒಬ್ಬರು ಮುಖ ಒಬ್ಬರು ನೋಡದೇ ಇರೋವಂಥ ಪರಿಸ್ಥಿತಿ ಬಂದಿದೆ. ಈಗ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ, ಫೈನ್.
ಆದರೆ ಈ ಒಳ ಮೀಸಲಾತಿಯಿಂದ ಈ ಸಮುದಾಯ 3 ವರ್ಗಗಳಿಗೆ ಸಿಕ್ಕಿರುವಂಥ ವಾಲ್ಯೂಮ್ ಆಫ್ ಎಕನಾಮಿಕ್ ಪವರ್ ಎಷ್ಟು ಅಂತ ನೋಡಿದ್ರೆ, ಲೆಕ್ಕ ಮಾಡಿದ್ರೆ 72,000 ಉದ್ಯೋಗಗಳನ್ನು ಕಾಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ 15% ಇವ್ರಿಗೆ ಸಿಗುತ್ತೆ ಅಂದರೆ ಒಂದು 10,000 ಉದ್ಯೋಗ ಸಿಗುತ್ತೆ. 10ರಿಂದ 11,000 ಉದ್ಯೋಗ ಸಿಗುತ್ತೆ. ಈ 11,000 ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ಎಷ್ಟು ಸಿಗುತ್ತೆ ಅಂದರೆ 650 ಕೋಟಿ ವರ್ಷಕ್ಕೆ 650 ಕೋಟಿ 650 ಕೋಟಿ ಆರ್ಥಿಕ ಶಕ್ತಿಯನ್ನು 11,000 ಕುಟುಂಬಗಳು ಪಡ್ಕೊಳ್ಳಿಕ್ಕೆ ನಾವಿಷ್ಟು ತೀವ್ರತರವಾದಂಥ ಹೋರಾಟ ಮಾಡಿದ್ವಿ. ಫೈನ್, ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ, ಅದು ಪಡ್ಕೊಂಡಿದ್ದು ಸರಿ. ಅಟ್ ದಿ ಸೇಮ್ ಟೈಮ್ 11,000 ಉದ್ಯೋಗಗಳು 650 ಕೋಟಿ ಲಾಭ ತಂದು ಕೊಟ್ಟಿದೆ ನಮಗೆ. ಆದರೆ 42,000 ಕೋಟಿ SCP TSP ಹಣ ಏನಾಗ್ತಾ ಇದೆ, ಎಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ, ಎಷ್ಟು ಉಪಯೋಗ ಆಗ್ತಾಯಿದೆ, ಎಷ್ಟು ದುರುಪಯೋಗ ಆಗ್ತಾಯಿದೆ ಅಂತ ನೋಡಿದಾಗ ಗಾಬರಿ ಆಗುತ್ತೆ. ಇದು 42,000 ಕೋಟಿ ಏನಾಗ್ತಾಯಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. 11,000 ಕೋಟಿಗೆ 3 ಗುಂಪಾಗಿ ಬದ್ಧ ವೈರಿಗಳ ಥರ ನಿಂತಿದ್ದೀವಿ. ಅದರಿಂದ ಈ 3 ಗುಂಪುಗಳು ಈ 42,000 ಕೋಟಿ ಹಣವನ್ನು ಸರಿಯಾಗಿ ಇವತ್ತಿನ ಯುವ ಸಮುದಾಯಕ್ಕೆ ಬಳಕೆ ಮಾಡಿದ್ರೆ ಅಲ್ಲಿ 11,000 ಕೋಟಿ ಉದ್ಯೋಗ ಸಿಕ್ಕಿದೆ ಸರ್ಕಾರದ್ದು. ಇದನ್ನು ಸರಿಯಾಗಿ ಬಳಸಿದ್ರೆ 1,10,000 ಜನರಿಗೆ ಉದ್ಯೋಗ ಸಿಗುತ್ತೆ. ಅದು ಸ್ವಯಂ ಉದ್ಯೋಗ, ಚಾಲೆಂಜಿಂಗ್ ವರ್ಕ್ ಸಿಗುತ್ತೆ. ಅದು ಹೊಸಕೋಟೆನಲ್ಲಿ ಇವ್ರನ್ನೆಲ್ಲ ನೋಡಿದಾಗ ಜಾಗತೀಕರಣ ಯುಗದಲ್ಲಿ ಹೆಂಗೋ ನಮ್ಮ ಹುಡುಗರು ಒಳಗಡೆ ನುಗ್ಗಿದ್ದಾರೆ, ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಬಂಡವಾಳ ಸಿಕ್ಬಿಟ್ಟಿದ್ರೆ ಅವನ ಜೊತೆಗೆ ಇನ್ನೂ 4 ಜನರಿಗೆ ಉದ್ಯೋಗ ಕೊಡೋ ಸಾಮರ್ಥ್ಯ ಬರ್ತಿತ್ತು. ಆ ಸಾಮರ್ಥ್ಯವನ್ನು ಕ್ರಿಯೇಟ್ ಮಾಡಲಿಕ್ಕೆ SCP TSP ಹಣವನ್ನು ಬಳಕೆ ಮಾಡಿ ಅಂತ ಹೇಳಬೇಕು. ನಮ್ಮ ಹಣ ನಮ್ಮ ಹಕ್ಕು ಅಂತ ಪ್ರತಿಪಾದನೆ ಮಾಡುವಂತಹ ಒಂದು ಜನಾಂದೋಲನ ಆಗಲಿ ಅನ್ನೋದು ನನ್ನ ಉದ್ದೇಶ ಇದೆ. ಅದು ಇಲ್ಲಿ ಬಂದಿದ್ದಂಥ ಎಲ್ಲ ಕಾರ್ಯಕರ್ತರಿಗೂ ಕನ್ವಿನ್ಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯದಾದ್ಯಂತ ತೆಗೆದುಕೊಂಡು ಹೋಗೋ ಕೆಲಸವನ್ನು ಮಾಡಿ ಅಂತ ಅವ್ರಿಗೆ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ಏನಿದಿನ ಮಹೇಶ್ ಅಣ್ಣವರು ನಮ್ಮ ಹೊಸಕೋಟೆಗೆ ಬಂದು ನಮ್ಮ ಯುವಕರನ್ನೆಲ್ಲ ಸೇರಿಸಿ ಮಾತಾಡಿದ್ರು. ಒಳ್ಳೆ ಸಂದೇಶಗಳು ಕೊಟ್ಟರು, ನಮ್ಮ ಬಗ್ಗೆನೂ ತಿಳ್ಕೊಂಡ್ರು, ನಮ್ಮ ತಾಲೂಕು ಬಗ್ಗೆನೂ ವಿಚಾರಗಳು ತಿಳ್ಕೊಂಡ್ರು. ಅದ್ರ ಜೊತೆಗೆ ನಮ್ಮ ಹಕ್ಕುಗಳು ಏನೇನಿದೆ ಸೊ ಅದ್ರ ಬಗ್ಗೆ ಮಾತಾಡಿದ್ರು. ನಾವೇನೇನು ಪಡ್ಕೊಳ್ತಾ ಇದ್ದೀವಿ, ಏನೇನು ಕಳ್ಕೊಳ್ತಾ ಇದ್ದೀವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಏನು SCP TSP ಹಣ ಎಲ್ಲಿ ದುರುಪಯೋಗ ಆಗ್ತಾಯಿದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಸೊ ನಾವೆಲ್ಲ ಯುವಕರಾಗಿ ಇದಕ್ಕೆ ನಾವೆಲ್ಲ ಹೋರಾಟ ಮಾಡಲೇಬೇಕಾಗಿದೆ. ನಮ್ಮ ಸಮುದಾಯಗಳ ಹಕ್ಕುಗಳನ್ನ ನಾವು ಉಳಿಸ್ಕೊಬೇಕು. ನಾವ್ಯಾರೋ ಬೇರೆಯವರು ಒಂದು ದುಡ್ಡನ್ನ ನಾವು ಕೇಳ್ತಾ ಇಲ್ಲ. ನಮ್ಮ ಹಣ ನಮ್ಮ ಹಕ್ಕು ಅಂತ ಒಂದು ಜನಾಂದೋಲನ ಇಷ್ಟರಲ್ಲೇ ಶುರುವಾಗ್ತದೆ. ಸೊ ನಾವೆಲ್ಲರೂ ಒಟ್ಟಾಗಿ ಅದಕ್ಕೆ ಮಾಡಿ ಒಂದು ನಮ್ಮ ದುಡ್ಡು ಎಲ್ಲೂ ಬೇರೆಯವ್ರ ಪಾಲಾಗದೆ, ಯಾವುದೇ ಗ್ಯಾರಂಟಿಗಳಿಗಾಗದೆ, ಇನ್ನೊಬ್ಬರು ಮತ್ತೊಬ್ಬರು ಐಷಾರಾಮಿ ಜೀವನಗಳಿಗೆ ಅದನ್ನು ಬಳಸದೆ, ಅದು ನಮ್ಮ ಹಕ್ಕು, ನಮ್ಮ ಒಂದು ಬಡಜನಗಳು, ನಮ್ಮ ಒಂದು ಕಟ್ಟೆ ಕಡೆ ದಲಿತರಿಗೆ ಅದು ಸೇರಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡೋಕ್ಕೆ ನಾವೆಲ್ಲೂ ಜೊತೆ ಇದ್ದು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾವು ಇವತ್ತು ಹೇಳ್ತಾ ಇದ್ದೀವಿ. ಇವತ್ತು ಹೊಸಕೋಟೆಗೆ ಮಾಜಿ ಶಿಕ್ಷಣ ಮಂತ್ರಿಗಳು, ಈ ರಾಜ್ಯದ ದಲಿತ ಸಮುದಾಯದ ನೇತಾರರಾದಂಥ ಮಹೇಶ್ ಅಣ್ಣವ್ರು ಇವತ್ತು ಹೊಸಕೋಟೆ IBಗೆ ಬಂದಿದ್ದರು. ಇವತ್ತು ಹೊಸಕೋಟೆ ತಾಲೂಕಲ್ಲಿ ದಲಿತ ಯುವ ಮುಖಂಡರುಗಳನ್ನ ಕರೆದು ಒಂದು ಸಭೆ ಮಾಡಿ, ಏನು SC TSP ಹಣನ ಇವತ್ತು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ತಾಯಿದೆ, ನಾನಾ ರೀತಿಯ ಯೋಜನೆಗಳಿಗೆ SCಗಳ ಹಣನ ಇವತ್ತು ವರ್ಗಾಯಿಸ್ತಾ ಇದ್ದಾರೆ ಅಂಥೇಳಿ ಅದ್ರ ಬಗ್ಗೆ ಮಾಹಿತಿ ಹೇಳೋದಕ್ಕಾಗಿ ಬಂದಿದ್ದರು. ಇಲ್ಲಿವತ್ತು ಏನು ನಮ್ಮ ಒಂದು ದಲಿತ ಸಮುದಾಯದ ಎಲ್ಲ ಮುಖಂಡರುಗಳು ಸಹ ಇವತ್ತು ಸೇರಿ ನಮ್ಮ ಹಣ ನಮ್ಮ ಹಕ್ಕು, ಏನು ದಲಿತರ ಹಣ ದಲಿತರಿಗೆ ಸೇರಬೇಕಂತೇಳಿ ಒಂದು ಸಭೆಯಲ್ಲಿ ಒಮ್ಮತದ ತೀರ್ಮಾನನ ಮಾಡಿ ಇವತ್ತು ಏನು SC ಮತ್ತು TSP ಹಣ ಏನಿದೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬಜೆಟಲ್ಲಿ 42,000 ಕೋಟಿಯಲ್ಲಿ 42,000 ಕೋಟಿ ಹಣದಲ್ಲಿ ಅದು SCಗಳಿಗೆ ಸೇರಬೇಕಾದಂಥ ಹಣನ SCಗಳ ಅಭಿವೃದ್ಧಿಗಾಗಿಯೇ ಮೀಸಲಿಡಬೇಕು. ನಾನಾ ರೀತಿಯ ಗ್ಯಾರಂಟಿ ಯೋಜನೆಗಳಿಗಾಗಲಿ, ಮೆಟ್ರೋ ಯೋಜನೆಗಳಿಗಾಗಲಿ ಅಥವಾ ರಸ್ತೆಗಳಿಗಾಗಿ ಅದನ್ನು ದುರುಪಯೋಗ ಮಾಡಬಾರ್ದು ಅಂಥೇಳಿ ಇವತ್ತು ಒಕ್ಕೂರಿನಿಂದ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ.